ಭೋಪಾಲ್ ಅನಿಲ ದುರಂತ ಇನ್ನೊಂದು ಕಡೆ ರಷ್ಯಾದಲ್ಲಿ ನಾವು ಗಮನಿಸಿದಾಗ ಚೆರ್ನೋಬಿಲ್ ಅಂತ ಹೇಳಿ ಅಲ್ಲೊಂದು ಟ್ರಾಜಿಡಿ ಆಗಿತ್ತು. ಅದೇ ಥರ ಭಾರತದಲ್ಲಿ ಭೋಪಾಲ್ ಅನಿಲ ದುರಂತ ನಿಜಕ್ಕೂ ಯಾರೂ ಕೂಡ ಮರೆಯೋಕ್ಕಾಗಲ್ಲ. ಇತಿಹಾಸ ಅಂತೂ ಯಾವತ್ತೂ ಮರೆಯಲ್ಲ. 5,000ಕ್ಕಿಂತ ಹೆಚ್ಚಿನ ಜನ ಸಾವನ್ನಪ್ಪಿದಂಥ ಪ್ರಕರಣ. ಅನೇಕರು ಇವತ್ತಿಗೂ ಕೂಡ ಅದರಲ್ಲಿ ಕೆಲವರು ಅಂಗವಿಕಲರಾಗಲು ಹುಟ್ಟುತ್ತಾ ಇದ್ದಾರೆ. ಬರೋಬ್ಬರಿ 40 ವರ್ಷಗಳಾದ ಮೇಲೆ ಘಟನಾ ಸ್ಥಳದಲ್ಲಿ ಯಾವ ಒಂದು ಸ್ಥಳದಲ್ಲಿ ಈ ಒಂದು ಯೂನಿಯನ್ ಕಾರ್ಬೈಡ್ ಅನಿಲ ದುರಂತ ಸಂಭವಿಸಿತ್ತೋ ಆ ಸ್ಥಳದಲ್ಲಿ ತ್ಯಾಜ್ಯ ಇರ್ತವಲ್ವಾ, ಆ ತ್ಯಾಜ್ಯ ಇದ್ದಷ್ಟು ಕಾಲ ಅದು ನೀರಿಗೂ ಸೇರುತ್ತೆ, ಗಾಳಿಗೂ ಸೇರುತ್ತೆ. ಜನ ನೀರು ಕುಡಿದ್ರೂ ಕಾಯಿಲೆ ಬರುತ್ತೆ, ಗಾಳಿ ಸೇವನೆ ಮಾಡಿದ್ರೂ ಕೂಡ ಕಾಯಿಲೆ ಬರುತ್ತಲ್ಲ. 40 ವರ್ಷಗಳಾದ ಮೇಲೆ ಘಟನಾ ಸ್ಥಳದ ತ್ಯಾಜ್ಯವನ್ನು ಇಲ್ಲಿ ವಿಲೇವಾರಿ ಮಾಡಲಾಗ್ತಾ ಇದೆ. ಯೂನಿಯನ್ ಕಾರ್ಬೈಡ್ ಕಾರ್ಖಾನೆಯ ಹಾನಿಕಾರಕ ತ್ಯಾಜ್ಯವನ್ನು ಇದೀಗ ವಿಲೇವಾರಿ ಮಾಡ್ತಕ್ಕಂಥ ಕೆಲಸ ಶುರುವಾಗಿದೆ. 12 ಟ್ರಕ್ಗಳಲ್ಲಿ 250 ಕಿಲೋಮೀಟರ್ ದೂರ ಇರತಕ್ಕಂತಹ ಕೈಗಾರಿಕಾ ಪ್ರದೇಶಕ್ಕೆ ಈ ತ್ಯಾಜ್ಯವನ್ನು ಶಿಫ್ಟ್ ಮಾಡಲಾಗ್ತಾ ಇದೆ. 100 ಕಾರ್ಮಿಕರು 30 ನಿಮಿಷಗಳ ಶಿಫ್ಟ್ ಪ್ರಕಾರ ಈ ತ್ಯಾಜ್ಯ ಸಂಗ್ರಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ತ್ಯಾಜ್ಯ ಸಂಗ್ರಹ ಮಾಡೋದು ಕೂಡ ಕಡಿಮೆ ಕೆಲಸ ಅಲ್ಲ ಅದು. ಯಾಕೆಂದರೆ ಅಲ್ಲಿನ ಒಂದು ನೌಕರು ಯಾರು ಇರ್ತಾರೆ ನೋಡಿ, ಈ ತ್ಯಾಜ್ಯವನ್ನು ಅಲ್ಲಿಂದ ಕೊಂಡೊಯ್ತಕ್ಕಂಥವರು ಅವರು ಬಹಳ ಕೇರ್ಫುಲ್ಲಾಗಿರಬೇಕಾಗುತ್ತೆ. ಎಲ್ಲವೂ ವಿಷ, ಚರ್ಮದ ಸೋಂಕು ಬರಬಹುದು, ಉಸಿರಾಟಕ್ಕೆ ಸಮಸ್ಯೆ ಆಗಬಹುದು, ಹೃದಯ ಸ್ತಂಭನ ಆಗಬಹುದು, ಏನು ಬೇಕಾದರೂ ಆಗಬಹುದು. ಆ ಕಾರ್ಬೈಡ್ ದುರಂತದಿಂದಾಗಿ ಆ ಥರದ್ದು ನಡೆದಿತ್ತು ಹಿಂದೆ. ತ್ಯಾಜ್ಯ ತೆರವಿನ ಬಗ್ಗೆ ಸುಪ್ರೀಂ ಕೋರ್ಟ್ ಹಲವು ಬಾರಿ ನಿರ್ದೇಶನವನ್ನು ಕೊಟ್ಟಿತ್ತು, ತ್ಯಾಜ್ಯ ವಿಲೇವಾರಿ ಮಾಡಿರಲಿಲ್ಲ. ಮಧ್ಯಪ್ರದೇಶ ಹೈಕೋರ್ಟ್ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿತ್ತು. ತ್ಯಾಜ್ಯ ಸ್ಥಳಾಂತರಕ್ಕೆ ಡಿಸೆಂಬರ್ 3ರಿಂದ 4 ವಾರಗಳ ಕಾಲದ ಅವಕಾಶವನ್ನು ಕೊಟ್ಟಿತ್ತು. ಇದರ ಬೆನ್ನಲ್ಲೇ 250 ಕಿಲೋಮೀಟರ್ ದೂರ ಇರತಕ್ಕಂಥ ಕೈಗಾರಿಕಾ ಪ್ರದೇಶಕ್ಕೆ ಈ ಒಂದು ತ್ಯಾಜ್ಯವನ್ನು ಶಿಫ್ಟ್ ಮಾಡಲಾಗ್ತಾ ಇದೆ. ನೋಡಿ, ಮೊದಲಿಗೆ ತ್ಯಾಜ್ಯವನ್ನು ಪೀತಂಪುರದ ವಿಲೇವಾರಿ ಘಟಕದಲ್ಲಿ ಸುಡ್ತಾರೆ. ಮಾಲಿನ್ಯ ತಡೆಯುವ ಉದ್ದೇಶದಿಂದ ಹೊಗೆಯನ್ನು 4 ಪದರಗಳ ಫಿಲ್ಟರ್ ಮಾಡ್ತಾರೆ ಇವರು. ಅದರ ಬೂದಿಯಲ್ಲಿ ಅಪಾಯಕಾರಿ ಅಂಶಗಳಿರುವ ಬಗ್ಗೆ ಮೊದಲು ಪರಿಶೀಲನೆ ಮಾಡ್ತಾರೆ. ಇದು ಸೇಫ್, ಏನಂತ ಸಮಸ್ಯೆ ಆಗಲ್ಲ ಅಂತ ಅನಿಸಿದ್ರೆ ಮಣ್ಣು ಹಾಗೂ ನೀರಿನೊಂದಿಗೆ ಸೇರದಂತೆ ಹೂತು ಬಿಡ್ತಾರೆ ಅದನ್ನು. ಅದೇ ಕಾರಣಕ್ಕೂ ಅದು ಮಣ್ಣಿಗೆ ನೀರಿಗೆ ಮಿಕ್ಸ್ ಆಗಬಾರ್ದು ಅಂತ 1984 ಡಿಸೆಂಬರ್ 2ರ ಮಧ್ಯರಾತ್ರಿ ಭೋಪಾಲ್ನಲ್ಲಿ ದುರಂತ ನಡೆದಿತ್ತು. ಯೂನಿಯನ್ ಕಾರ್ಬೈಡ್ ಕಾರ್ಖಾನೆಯಿಂದ ಅನಿಲ ಸೋರಿಕೆ ಶುರುವಾಯಿತು. ಮೆಥೈಲ್ ಐಸೋಸೈನೈಟ್ ಎಂಬ ವಿಷಾನಿಲ ಸೋರಿಕೆ ಆಗುತ್ತೆ. ಇದರಲ್ಲಿ 30 ಟನ್ಗಿಂತ ಅಧಿಕ ಪ್ರಮಾಣದ ಮೆಥೈಲ್ ಐಸೋಸೈನೈಟ್ ಅನಿಲ ಇದರಲ್ಲಿ ಸೋರಿಕೆ ಆಗಿಬಿಡುತ್ತೆ. ಇದು ಸುತ್ತಮುತ್ತಲ ಜನರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮವನ್ನು ಬೀರುತ್ತಿದ್ದು 5,000ಕ್ಕಿಂತ ಹೆಚ್ಚಿನ ಜನ ಇದರಲ್ಲಿ ಸಾವನ್ನಪ್ಪಿದ್ದರು. ದುರಂತದಲ್ಲಿ ಬದುಕುಳಿದ ಅನೇಕ ಮಂದಿ ಇವತ್ತಿಗೂ ಕೂಡ ಬ್ರೀದಿಂಗ್ ಪ್ರಾಬ್ಲಮಿಂದ ಒದ್ದಾಡ್ತಾರೆ. ಅವರು ಉಸಿರಾಟದ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಅವರು ಸಾವಿರಾರು ಜನ ಬೇರೆ ಬೇರೆ ಅಂಗಾಂಗಗಳ ಹಾನಿಯಿಂದ ಬಳಲ್ತಾ ಇದ್ದಾರೆ. कॉरिडोर बनाया गया है पिछले 3-4 दिन से लगातार यहाँ पर